ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೀತಾ ಸೆಕೆಂಡ್ ODI. ಈ ಒಂದು ODI ಕಟಕ್ನಲ್ಲಿ ನಡೀತಾ ಇದೆ. ಯಾಕೆ ಈ ಒಂದು ODI ಭಾನುವಾರ 1:30ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್. ಈ ಒಂದು ಭಾನುವಾರ ಇರೋದಕ್ಕೋಸ್ಕರ ಕ್ರಿಕೆಟ್ ಜನಕರಿಗೆ ಇದು ಫುಲ್ ಎಂಟರ್ಟೈನ್ಮೆಂಟ್ ಮ್ಯಾಚ್ ಫ್ರೆಂಡ್. ಯಾಕಪ್ಪ ಅಂದರೆ ಎರಡೂ ಕೂಡಿಯಿಂದ ಫುಲ್ ಟೈಟ್ ಇದೆ. ಈ ಒಂದು ಸಿರೀಸ್ನಲ್ಲಿ ಇಂಡಿಯಾ 1-0 ಅಂತರದಲ್ಲಿ ಲೀಡ್ ಇದೆ. ಹಾಗೆ ಈ ಒಂದು ಮ್ಯಾಚ್ನ ಅಂದರೆ ಸೆಕೆಂಡ್ ODIನ ಇಂಗ್ಲೆಂಡ್ ಗೆಲ್ಲೇಬೇಕು ಫ್ರೆಂಡ್. ಯಾಕಂದ್ರಪ್ಪ ಗೆಲ್ಲಿಲ್ಲ ಅಂದರೆ ಈ ಒಂದು ಸಿರೀಸ್ನ ಕೈ ಬಿಡುವಂಥ ಸಾಧ್ಯತೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಂಗ್ಲೆಂಡ್ಗೆ ಡೂ ಆರ್ ಟೈಪ್ ಪಂದ್ಯ ನಾಳಿನ ಪಂದ್ಯ. ಈ ಒಂದು ಮ್ಯಾಚ್ ಗೆದ್ದರೆ ಇನ್ನೂ ಕೂಡ ಜೀವಂತ ಆಗುತ್ತೆ ಈ ಒಂದು ಸಿರೀಸ್ಗೆ. ಸೋತ್ರೆ ಇಂಡಿಯಾ ಕಡೆಗೆ ಸಿರೀಸ್ ಆಗುತ್ತೆ 2-0 ಅಂತರದಲ್ಲಿ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ನಾಳೆ ನಡೆಯುತ್ತಾ ಇರೋ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಫಿಟ್ ಆಗಿದ್ದಾರೆ. ಈ ಒಂದು ಫಿಟ್ ಆಗಿದ್ದಾರೆ ಓಕೆ. ಆದರೆ ಇವರು ಪ್ಲೇಯಿಂಗ್ 11ನಲ್ಲಿ ಬರ್ತಾರೆ. ಅದರಲ್ಲಿ ಪ್ಲೇಯಿಂಗ್ 11ನಲ್ಲಿ ಇಂಡಿಯಾಗೆ ಚೇಂಜಸ್ ಕಾಣ್ತಾ ಇದೆ. ಏನಪ್ಪ ಚೇಂಜಸ್ ಅಂದರೆ ಜೇಸ್ವಾಲ್ ಅಥವಾ ಶ್ರೇಯಸರ್ ಇವರು ಇಬ್ಬರ ಮೇಲೆ ಡಿಪೆಂಡ್ ಆಗಿದೆ ಫ್ರೆಂಡ್. ಇದರಲ್ಲಿ ಇಬ್ಬರಿಗೊಬ್ಬರು ಡ್ರಾಪ್ ಮಾಡಿ ಕೊಹ್ಲಿನ ಹಾಕ್ಕೊತಾರೆ. ಆದರೆ ನನಗನ್ಸುತ್ತೆ ಜೇಸ್ವಾಲ್ನ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ಫ್ರೆಂಡ್. ಜೇಸ್ವಾಲ್ ತೊಗೊಂಡ್ರೆ ಇಲ್ಲಿ ಶುಭ್ಮನ್ ಗಿಲ್ ಓಪನಿಂಗ್ ಮಾಡ್ತಾರೆ, ರೋಹಿತ್ ಶರ್ಮಾ ಜೊತೆಗೆ ಓಪನಿಂಗ್ ಮಾಡ್ತಾರೆ. ಆ ಶುಭ್ಮನ್ ಗಿಲ್ ಜಾಗಕ್ಕೆ ಈಗ ವಿರಾಟ್ ಕೊಹ್ಲಿ ಬಂದು ಒನ್ ಬರ್ತಾರೆ. ಇಲ್ಲಿಗೆ ಫುಲ್ ಫಾರ್ಮ್ ಫಿಲಪ್ ಆಗುತ್ತೆ ಟೋಟಲ್ ಆಗಿ. ಶ್ರೇಯಸರ್ ತಗೋದ್ರಿಂದ ಇಲ್ಲೇನಾಗುತ್ತೆ ಅಂದರೆ ಮಿಡಲ್ ಆರ್ಡರ್ನಲ್ಲಿ ಮತ್ತು ಕಂಪ್ಯೂಸ್ ಈಗ ಮಿಡಲ್ ಆರ್ಡರ್ನಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ ಶ್ರೇಯಸರ್ನ. ಈಗ ಶ್ರೇಯಸರ್ನ ಹೊರಗೆ ಕುಣಿಸಿ ಅದ್ರ ಜೊತೆಗೆ ಜೇಸ್ವಾಲ್ ಆಡಿಸಿದ್ರೆ ಸರಿ ಹೋಗಲ್ಲ. ಹಾಗಾಗಿ ನಾನು ಹೇಳ್ತೀನಿ ಅಂದರೆ ಇದರಲ್ಲಿ ಜೇಸ್ವಾಲ್ ಹೊರಗೆ ಹಾಕಿ ಈಗ ಶುಭ್ಮನ್ ಗಿಲ್ನ ಓಪನ್ ಮಾಡಿಸ್ಬೇಕು ರೋಹಿತ್ ಶರ್ಮಾ ಜೊತೆಗೆ. ಹಾಗೆ ವಿರಾಟ್ ಕೊಹ್ಲಿನ ಒನ್-ಡೇ ಆಡಿಸಿದ್ರೆ ಈ ಒಂದು ಚಾಂಪಿಯನ್ ಟ್ರೋಫಿಗೆ ಚೆನ್ನಾಗಿರುವಂಥ ಟೀಮೇ ಪ್ರಾಕ್ಟೀಸ್ ಮಾಡಿಸಿದಂಗಾಗುತ್ತೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಗ್ರೌಂಡ್ನಲ್ಲಿ ಕಟಕ್ ಗ್ರೌಂಡ್ನಲ್ಲಿ ಟೋಟಲ್ ಆಗಿ 19 ಮ್ಯಾಚ್ ನಡೀತಿದೆ. 19ರಲ್ಲಿ ಫಸ್ಟ್ 8 ಮ್ಯಾಚು ಫಸ್ಟ್ ಬ್ಯಾಟಿಂಗ್ನವ್ರು ಗೆದ್ದರೆ ಅದರಲ್ಲಿ 11 ಮ್ಯಾಚ್ ಸೆಕೆಂಡ್ ಬ್ಯಾಟಿಂಗ್ ಗೆದ್ದಿದ್ದಾರೆ. ಈ ಒಂದು ಗ್ರೌಂಡ್ನಲ್ಲಿ ಆ್ಯಾವ್ರೇಜ್ ಸ್ಕೋರ್ ಬಂದುಬಿಟ್ಟು 249. ಹಾಗೆ ಹೈಯೆಸ್ಟ್ ಸ್ಕೋರ್ ಬಂದುಬಿಟ್ಟು 381. ಹಾಗೆ ಈ ಒಂದು ಗ್ರೌಂಡಲ್ಲಿ ಲೋಯೆಸ್ಟ್ ಸ್ಕೋರ್ ಅಂದರೆ ಅತಿ ಕಮ್ಮಿ ಆದ 148 ರನ್ ಹೈಯೆಸ್ಟ್ ಫುಲ್ ಕಮ್ಮಿ ಸ್ಕೋರ್. ಟೋಟಲ್ ಆಗಿ ಈ ಒಂದು ಗ್ರೌಂಡಲ್ಲಿ ಗೊತ್ತಾಗ್ತಾ ಇದೆ ಟಾಸ್ ಗೆದ್ದವನೇ ಪಾಸ್. ಯಾಕಪ್ಪ ಅಂದರೆ ಇಲ್ಲಿ ಟಾಸ್ ಗೆದ್ದವನೇ ಫೀಲ್ಡಿಂಗ್ ಹಾಕೊಂಡ್ಬೇಕು ಅಂತಾನೆ. ಯಾಕಂದರೆ ಫಸ್ಟ್ ಮ್ಯಾಚ್ನಲ್ಲಿ ಜೋಸ್ ಬಟ್ಲರ್ ಎಡವಟ್ ಮಾಡ್ಕೊಂಡ್ರು. ಅಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಗೆಲ್ಲುವಂಥ ಚಾನ್ಸ್ ಇದ್ದರೂ ಕೂಡ ಅವರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರು ಟಾಸ್ ಗೆದ್ದು. ಈ ಒಂದು ಮ್ಯಾಚ್ನಲ್ಲಿ ಇವರು ಏನಾದರೂ ಇಂಗ್ಲೆಂಡ್ ಟಾಸ್ ಗೆದ್ದರೆ ಸೆಕೆಂಡ್ ಬ್ಯಾಟಿಂಗ್ ತೊಗೊತಾರೆ ಅನಿಸುತ್ತೆ ನನಗೆ. ಟೋಟಲ್ ನೋಡೋಣ, ಟಾಸ್ ಗೆದ್ದವನೇ ಇಲ್ಲಿ ಬಾಸ್ ಆಗ್ತಂತ ಇಲ್ಲಿ ರಿಸಲ್ಟ್ ಕಾಣ್ತಾ ಇದೆ. ಟೋಟಲ್ ಆಗಿ ಈ ಸೆಕೆಂಡ್ ODI ಹೈ ವೋಲ್ಟೇಜ್ ಮ್ಯಾಚು. ಹಾಗೆ ಇದನ್ನ ಮ್ಯಾಚು ಮಿಸ್ ಮಾಡ್ಕೋಬೇಡಿ. ಯಾಕಪ್ಪ ಅಂದರೆ ಭಾನುವಾರ ಎಲ್ಲರಿಗೂ ಕೂಡ ನೋಡೋಕ್ಕೆ ಅವಕಾಶ ಇರುತ್ತೆ. ಹಾಗೆ ಎರಡೂ ಕಡೆಯಿಂದ ಫೈಟ್ ಇದೆ ಫ್ರೆಂಡ್. ಈಗ ಇಂಗ್ಲೆಂಡು ಈ ಒಂದು ಮ್ಯಾಚ್ನ ಸುಲಭವಾಗಿ ತೊಗೊಂಡಿಲ್ಲ, ಯಾಕಂದರೆ ಸೀರೀಸ್ ಕೈ ತಪ್ಪುತ್ತೆ. ಹಾಗೆ ಇಂಡಿಯಾ ಈ ಮ್ಯಾಚನ್ನು ಗೆಲ್ಲೇಬೇಕು, ಗೆದ್ದರೆ ಸಿರೀಸ್ ಆಗುತ್ತೆ. ಮತ್ತು ಮುಂದಿನ ಮ್ಯಾಚ್ 3ನೇ ಮ್ಯಾಚು ಸ್ವಲ್ಪ ರಿಸ್ಕ್ ತೊಗೊಳ್ಳೋ ಅಗತ್ಯ ಎಲ್ಲ ಉದ್ದೇಶಕ್ಕೆ 2ನೇ ಮ್ಯಾಚ್ ಇಬ್ಬರು ಕೂಡ ಟೈಟ್ ಇದೆ ಟೋಟಲ್ ಆಗಿ. ಹಾಗೆ ನಾಳೆ ಸಂಡೇ ಫ್ರೀಯಾಗಿ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ. ಹಾಗೆ ಇಲ್ಲಿ ಡ್ರೀಮ್ 11 ಟೀಮ್ ಮಾಡಿ ವಿನ್ ಮಾಡಿ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಈ ಒಂದು ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಡಿಯೋ ಟೇಕ್ ಕೇರ್, ಬಾಯ್.